ಟಾಟಾ ಐಪಿಎಲ್ನ ಎಲಿಮಿನೇಟರ್ ಮ್ಯಾಚ್ ರಾಜಸ್ಥಾನ್ ರಾಯಲ್ಸ್ ವರ್ಸಸ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು. ಈ ಮ್ಯಾಚ್ ಬಗ್ಗೆ ಮಾತಾಡೋದಾದ್ರೆ ಈ ಮ್ಯಾಚಲ್ಲಿ ಯಾರು ಸೋಲ್ತಾರೋ ಅವರು ಡೈರೆಕ್ಟ್ ಆಗಿ ಔಟ್ ಆಫ್ ದ ಲೀಗ್ ಅಂತಾನೆ ಹೇಳ್ಬೋದು. ಅಂಡ್ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಪ್ಪಾ ಅಂದ್ರೆ ಈ ಮಂತಲ್ಲಿ ಆಡಿರೋ ಎಲ್ಲ ಮ್ಯಾಚಲ್ಲೂ ಸಹ RCB ಅವರು ಗೆದ್ದಿದ್ದಾರೆ. ಈ ಮಂತಲ್ಲಿ ಆಡಿರೋ ಎಲ್ಲ ಮ್ಯಾಚಸ್ ಅಲ್ಲಿ ಸಹ ರಾಜಸ್ಥಾನ್ ಅವರು ಸೋತಿದ್ದಾರೆ. ಸೊ ಈ ಮ್ಯಾಚಲ್ಲಿ ಏನಾಗುತ್ತೆ ಅಂತ ನೋಡಬೇಕಾಗಿದೆ. ಔಟ್ ಆಫ್ ಫಾರ್ಮ್ ಅಲ್ಲಿ ರಾಜಸ್ಥಾನ್ ಅವರು ಕಂಬ್ಯಾಕ್ ಮಾಡ್ತಾರಾ, ಇಲ್ಲ ನಮ್ಮ RCB ಅವರು ಅವರ ಮೊಮೆಂಟಮ್ನ ಕಂಟಿನ್ಯೂ ಮಾಡ್ತಾರಾ, ಮಾಡಿ ಗೆಲ್ತಾರಾ ಅಂತ ನೋಡಬೇಕಾಗಿದೆ. ಇನ್ನು ಈ ಮ್ಯಾಚ್ ನಡೀತಿರೋ ವೆನ್ಯೂ ಮತ್ತೆ ಪಿಚ್ ರಿಪೋರ್ಟ್ ಬಗ್ಗೆ ಮಾತಾಡೋದಾದ್ರೆ ಈ ಮ್ಯಾಚ್ ಶ್ರೀ ನರೇಂದ್ರ ಮೋದಿ ಸ್ಟೇಡಿಯಂ ಅಹಮದಾಬಾದ್ ಅಲ್ಲಿ ನಡೀತಿದೆ. ನಾವು ರೀಸೆಂಟ್ ಆಗಿ ನೋಡಿದೀವಿ, ನಿನ್ನೆ ಸಹ ಮ್ಯಾಚ್ ಅಲ್ಲಿ ಮೊದಲು ಬ್ಯಾಟಿಂಗ್ ಸ್ವಲ್ಪ ಕಷ್ಟ ಆದ್ರೂ ಸಹ ಮತ್ತೆ ಈಸಿ ಆಯಿತು. ಸೊ ಇಲ್ಲಿ ಬ್ಯಾಟಿಂಗ್ ಈಸಿ ಇರುತ್ತೆ, ಬೌಂಡ್ರೀಸ್ ಸಹ ಚಿಕ್ಕದಾಗಿರ್ತವೆ, ಸೊ ಆರಾಮಾಗಿ ಸ್ಕೋರ್ ಮಾಡಬಹುದು. ಇನ್ನು ಎರಡೂ ತಂಡಗಳ ಹೆಡ್ ಟು ಹೆಡ್ ಸ್ಟಾಟ್ಸ್ ನೋಡ್ಕೊಳ್ಳೋದಾದ್ರೆ ಒಟ್ಟಾರೆಯಾಗಿ 31 ಮ್ಯಾಚ್ ಆಡಿದ್ದಾರೆ. ಅದರಲ್ಲಿ 15 ಮ್ಯಾಚ್ ಅಲ್ಲಿ RCB ಅವರು ಗೆದ್ದಿದ್ದಾರೆ, 13 ಮ್ಯಾಚ್ ಅಲ್ಲಿ ರಾಜಸ್ಥಾನ್ ಅವರು ಗೆದ್ದಿದ್ದಾರೆ. ಇನ್ನು 3 ಮ್ಯಾಚ್ ಅಲ್ಲಿ ನೋ ರಿಸಲ್ಟ್ ಇಂದ ಎಂಡ್ ಆಗಿದೆ. ಸೊ ನೋಡ್ಕೊಳ್ಳೋದಾದ್ರೆ ರಾಜಸ್ಥಾನ್ ಅವ್ರಿಗಿಂತ RCB ಅವರಿಗೂ ಲೈಟ್ ಆಗಿ ಎಡ್ಜ್ ಇದೆ ಅಂತ ಹೇಳ್ಬೋದು. ಬಟ್ ಸ್ಟಿಲ್ ರಾಜಸ್ಥಾನ್ ಅವರು ಒಂದು ಒಳ್ಳೆ ಟೀಮ್, ಒಳ್ಳೆ ಸೈಡ್ ಇದೆ, ಅವರಿಗೆ ಒಳ್ಳೆ ಪ್ಲೇಯರ್ಸ್ ಇದ್ದಾರೆ. ಸೊ ಮೇ ಬಿ ಯಾವಾಗ ಬೇಕಾದ್ರೂ ಕಮ್ಬ್ಯಾಕ್ ಮಾಡ್ಬೋದು. ಸೊ ನೋಡೋಣ ಇಂಟ್ರೆಸ್ಟಿಂಗ್ ಆಗಿ ಏನಾದ್ರು ನಡೆಯುತ್ತಾ ಮ್ಯಾಚ್ ಅಲ್ಲಿ ಇವತ್ತು ಅಂತ. ಇನ್ನು ಎರಡೂ ತಂಡಗಳ ಪ್ರಾಬಬಲ್ ಪ್ಲೇಯಿಂಗ್ ಲೆವೆನ್ ನೋಡ್ಕೊಳ್ಳೋದಾದ್ರೆ ಮೊದಲನೇದಾಗಿ ರಾಜಸ್ಥಾನ್ ರಾಯಲ್ಸ್ ಅವ್ರ ಕಡೆಯಿಂದ ಯಶಸ್ವಿ ಜೈಸ್ವಾಲ್, ಕೊಹ್ಲರ್ ಕಾಡ್ಮೋರ್ ಹಾಗೂ ಅವರ ಕ್ಯಾಪ್ಟನ್ ಹಾಗೂ ವಿಕೆಟ್ ಕೀಪರ್ ಸಂಜು ಸ್ಯಾಮ್ಸನ್, ರಿಯಾನ್ ಪರಾಗ್, ರವಿಚಂದ್ರನ್ ಅಶ್ವಿನ್, ಧ್ರುವ್ ಜುರೇಲ್, ರೋಮನ್ ಪೋವೆಲ್, ಡೂವನ್ ಫೆರೇರಾ, ಟ್ರೆಂಟ್ ಬೋಲ್ಟ್, ಆವೇಶ್ ಖಾನ್, ಸಂದೀಪ್ ಶರ್ಮಾ ಹಾಗೂ ಯುಜವೇಂದ್ರ ಚಹಲ್ ಅವರು ಕಣಕ್ಕಿಳಿಯಲಿದ್ದಾರೆ. ಇನ್ನು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅವರ ಪ್ರಾಬಬಲ್ ಪ್ಲೇಯಿಂಗ್ ಲೈನ್ ನೋಡ್ಕೊಳ್ಳೋದಾದ್ರೆ ಅವ್ರ ಕಡೆಯಿಂದ ವಿರಾಟ್ ಕೊಹ್ಲಿ ಹಾಗೂ ಅವರ ಕ್ಯಾಪ್ಟನ್ ಫಾಫ್ ಡು ಪ್ಲೆಸಿಸ್, ರಜತ್ ಪಾಟಿದಾರ್, ಕ್ಯಾಮ್ರಾನ್ ಗ್ರೀನ್, ದಿನೇಶ್ ಕಾರ್ತಿಕ್, ಗ್ಲೆನ್ ಮ್ಯಾಕ್ಸ್ವೆಲ್, ಮಹಿಪಾಲ್ ಲೋಮ್ರೋಡ್, ಕರ್ಣ್ ಶರ್ಮಾ, ಯಶ್ ದಯಾಲ್, ಲಾಕಿ ಫರ್ಗ್ಯೂಸನ್, ಮೊಹಮ್ಮದ್ ಸಿರಾಜ್ ಹಾಗೂ ಸ್ವಪ್ನಿಲ್ ಸಿಂಗ್ ಅವರು ಕಣಕ್ಕಿಳಿಯಲಿದ್ದಾರೆ.